ಪುಟ್ಟಣ್ಣ ಬಾಳೆಹಣ್ಣು ತರ್ತಾ ಇದ್ದಾರೆ ನಮಗೋಸ್ಕರ. ಬೇಡ ಪುಟ್ಟಣ್ಣ ಬೇಡ. ಕನ್ನಡಿಗರಿಗ ಊಟದ ಕೊನೆಯಲ್ಲಿ ಮಜ್ಜಿಗೆಯನ್ನ ತಿಂದ್ರೇನೆ ತೃಪ್ತಿ. ಆಹಾ ಸ್ವಾದಾಗ್ಯ, ರುಚಿ ಸಿಕ್ತು. ಮಂಜು ಅವರಿಗೆ ಅವ್ರ ಭಾವನಿಂದ ಬಂಗಾರದ ಉಡುಗೊರೆ, ಬಂಗಾರದ ಮನುಷ್ಯನಿಗೆ ಬಂಗಾರದ ಉಡುಗೊರೆ. ಕೋಲಾರಲ್ಲಿ ಒಂದು ಸಣ್ಣ ಗಿಫ್ಟ್ ತಗೊಂಡ್ವಿ ಮಗುಗೋಸ್ಕರ. ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ಮಕ್ಕಳ ಸಮೇತ ಕೋಲಾರ್ಗೆ ಹೊಟ್ಟಿದ್ದೀನಿ. ಕಾರಣ ಏನಂದ್ರೆ ನಮ್ಮ ಪಕ್ಕದ ಮನೆ ಮಂಜು ಅವರಿಗೆ ಸುಪುತ್ರ ಹುಟ್ಟಿದ್ದಾನೆ. ಅವನಿಗೆ ನಾಮಕರಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಮಗು ಕೈಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕು ಅಂತ ಕೋಲಾರ್ಗೆ ಹೊಟ್ಟಿದೀವಿ ಹುಡ್ಕಲು. ಇದನ್ನೇ ಅಮೆಝಾನ್ ಅಲ್ಲಿ ಏನಾದ್ರು ನಾನು ಹುಡುಕಿದ್ರೆ ಸಿಗ್ತಾ ಇತ್ತು. ಒಂದೆರಡು ದಿನ ಮುಂಚೆ ಏನಾದ್ರು ನಾನು ಹುಡುಕಿ ಆರ್ಡರ್ ಮಾಡಿದ್ರೆ ಒಳ್ಳೆ ವಸ್ತುಗಳು ಸಿಗ್ತಾ ಇದ್ವು. ನಿಮ್ಗೋಸ್ಕರ ನಾನು ಅಮೆಝಾನ್ ಅಲ್ಲಿ ಹುಡುಕಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಒಮ್ಮೆ ನೋಡ್ಕೊಳ್ಳಿ. 150 ರೂಪಾಯಿಂದ 10,000 ರೂಪಾಯಿವರೆಗೂ ನಿಮ್ಗೆ ಗಿಫ್ಟ್ ಸಿಗ್ತಾವಲ್ಲಿ. ಯಾವ್ದು ಬೇಕೋ ನೋಡ್ಕೊಳ್ಳಿ. ಈ ರೀತಿ ಗಿಫ್ಟ್ ಕೊಡ್ಬೇಡಿ. ಇದು ಚುಚ್ಕೊಳೋಂಥದ್ದು ಇರುತ್ತಲ್ವಾ, ಚಿಕ್ಕ ಮಕ್ಕಳಿಗೆ ಈ ರೀತಿ ಚುಚ್ಕೊಳೋಂಥದ್ದು, ಕಲ್ಲರ್ ಬಿಡೋವಂಥದ್ದು, ಕರ್ಗೋಗುವಂಥದ್ದು ಗಿಫ್ಟ್ ಕೊಡ್ಬೇಡಿ. ಈ ರೀತಿ ಗಿಫ್ಟ್ ಕೊಟ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಇದನ್ನ ತರಬೇಕು ಅಂತಾನೆ ಮಕ್ಕಳ ಜೊತೆಲಿ ಹೋಗ್ತಾ ಇದ್ದೀನಿ, ಸಿಕ್ತು. ಈ ಕೋಲಾರಲ್ಲಿ ಎಲ್ಲಿ ತಗೊಂಡಿದ್ದೀವಿ ಅಂಗಡಿ ಅಂದ್ರೆ ನೋಡಿ, ಇದೇ ಅಂಗಡಿ ಶ್ರೀ ಸೋನಾ ಅಂತ. ಇದು ಬಸ್ ಸ್ಟ್ಯಾಂಡ್ ಇಂದ ಕೋಲಾರ ಒಳಗಡೆ ಬರ್ತೀವಲ್ಲ, 4 ಚಕ್ರ ಬಾವಿ ರೋಡು, ಆ ರೋಡಲ್ಲಿ ಇರುತ್ತೆ. ಬ್ರಾಹ್ಮಣ ಬೀದಿಯಿಂದ ಒಂದು 4-5 ಅಂಗಡಿ ಬಿಟ್ರೆ ಇದೇ ಅಂಗಡಿ ಇದೆ. ಸೇಟು ಪರವಾಗಿಲ್ಲ, ಜಾಸ್ತಿ ಗೋಜಾಡೋದಿಲ್ಲ, ಒಂದು 10-20 ರೂಪಾಯಿ ಬಿಡ್ತಾನೆ. ಚೆನ್ನಾಗಿರುತ್ತೆ ವಸ್ತುಗಳು. ನಾನು ಇವ್ರ ಅಂಗಡಿಲಿ ಸುಮಾರು ಸಲ ತಗೊಂಡಿದ್ದೀನಿ. ಇದು ಚೈನೀಸ್ ಐಟಮ್. ನನ್ಗೆ ಚೈನೀಸ್ ಐಟಮ್ ಇಷ್ಟ ಇಲ್ಲ. ಅವ್ನು ಕೇಳ್ದೆ ಚೈನೀಸ್ ಐಟಮ್ ಬೇಡಪ್ಪ, ಮೇಕ್ ಇನ್ ಇಂಡಿಯಾ ಯಾವ್ದಾನ ಇದ್ರೆ ಹೇಳು ಅಂತ. ಮೇಕ್ ಇನ್ ಇಂಡಿಯಾ ಬರೋದೇ ಇಲ್ಲ ಸರ್, ಯಾವ ಬಂದಿಲ್ಲ ಅಂತ ಹೇಳುದು. ಸೊ ಅವ್ನ್ ತಂದಿಲ್ಲ ಅಂತ ಅರ್ಥ. ಅಲ್ಲಿಗೆ ಮೇಕ್ ಇನ್ ಇಂಡಿಯಾದಲ್ಲಿ ಯಾಕಿರೋದಿಲ್ಲ, ಅವ್ನ್ ತಂದಿಲ್ಲ ಅಷ್ಟೇ. ಇರ್ಲಿ ಬಿಡಪ್ಪ, ಇನ್ನು ಬಂದಿದೀವಿ, ತಗೊಂಡ್ವಿ, ಓಕೆ ಚೆನ್ನಾಗಿದೆ, ಗಿಫ್ಟ್ ಚೆನ್ನಾಗಿ ಮಾಡ್ಕೊಟ್ಟ. ಇದನ್ನ ತಗೊಂಡು ಇವಾಗ ನಾವು ಮತ್ತೆ ಬಂದಿದೀವಿ. ಈಗ ವಿಡಿಯೋ ಮಾಡಿ ಎಲ್ಲ ತೋರಿಸುವ ಹೇಗಿದೆ ಅಂತ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಾರ. ಟೇಸ್ಟ್ ಆಫ್ ಉಪಾರದಲ್ಲಿ ನಿಮ್ಗೆ ಸ್ವಾಗತವಿದೆ. ನೋಡಿ, ಇದೇ ಅಂಗಡಿ. ನೀವು ಬಸ್ ಸ್ಟ್ಯಾಂಡ್ ಕಡೆಯಿಂದ 4 ಚಕ್ರ ಬಾವಿ ಕಡೆಯಿಂದ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ 4-5ನೇ ಅಂಗಡಿ ಇದೆ. ನೀವು ಕೋಲಾರಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗುವಾಗ ಬಲ್ಗಡೆ ಸಿಗುತ್ತೆ ಸೇಟ್ ಅಂಗಡಿ. ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ರೇಟಿಗೆ ಕೊಡ್ತಾನೆ. ಓಡಾಡ್ಕೊಂಡ್ ಬನ್ನಿ. ಇಲ್ಲಿ ಬರೋಷ್ಟೊತ್ತಿಗೆ ಪೆಂಡಾಲು ಎಲ್ಲ ಆಗ್ತಾ ಇದೆ, ಪೆಂಡಾಲ್ ಕಟ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಜೋಗಾಳಿ ಅಲ್ಲ, ಇದು ತೊಟ್ಲು ಕಟ್ಟಿದ್ದಾರೆ ಮಗುಗೆ ಆಟ ಆಡಲು ತೊಟ್ಲು. ಈಗ ಹೂವಿನ ಅಲಂಕಾರ. ಈಗಿನ ಕಾಲದ ಮಕ್ಕಳು ಎಷ್ಟು ಅದೃಷ್ಟಪ್ಪ. ನಮ್ಮ ಕಾಲದಲ್ಲಿ ಏನೂ ಇರ್ಲಿಲ್ಲ ನಮಗೆ. ಹೊಟ್ಟೆಗೆ ಊಟನೂ ಇರ್ಲಿಲ್ಲ, ಬಟ್ಟೆನೂ ಇರ್ಲಿಲ್ಲ. ಈ ಕಾಲದ ಮಕ್ಕಳಿಗೆ ಎಲ್ಲಾ ಸಿಗ್ತದೆ. ರಂಗೋಲಿ, ಮನೆ ಮುಂದೆ ರಂಗೋಲಿ ಹಾಕ್ಸಿದ್ದಾರೆ ಮಂಜು ಅವರು. ಹೀಗೆ ಮೇಲ್ಗಡೆ ಹೋಗುವಾಗ ಅಲ್ಲಿ ಭಟ್ರುಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಒಂದು ರೌಂಡ್ ಹಾಕೊಂಡ್ ಬರುವ. ಇಲ್ಲಿ ಭಟ್ರುಗಳೆಲ್ಲ ಅಡಿಗೆ ಮಾಡಲು ಬ್ಯುಸಿ ಆಗಿದ್ದಾರೆ. ಇಲ್ಲಿ ಒಬ್ಬ ಭಟ್ರು ಪಾಯಸ ಮಾಡಲು ಹಾಲನ್ನು ಕಾಯಿಸಿಕೊಳ್ಳುತ್ತಿದ್ದಾರೆ. ಈಗ 9:30 ಆಗಿದೆ. ನಾಮಕರಣ ಕಾರ್ಯಕ್ರಮ ಶುರುವಾಗಿದೆ. ಈಗ ನಾಮಕರಣ ಕಾರ್ಯಕ್ರಮದಲ್ಲಿ ಹೋಗುವ. ಓಹೋ, ಇಲ್ಲಿ ಮಂಜು ದಂಪತಿಗಳು ಕುತ್ಕೊಂಡಿದ್ದಾರೆ. 5 ಮಂತ್ರವನ್ನು ಪಠಿಸುತ್ತಿದ್ದಾರೆ. 5 ಎಲ್ಲವನ್ನು ಸಿದ್ಧಪಡಿಸಿಟ್ಕೊಂಡು 5 ಕಲಶಗಳನ್ನು ಇಟ್ಕೊಂಡಿದ್ದಾರೆ. ನಾಮಕರಣ ಮಾಡಿಸ್ಕೊಂತಿರುವ ಕೂಸುಮರಿ ಆಟ ಆಡ್ಬೇಕು ಅಂತ ಈ ಕಡೆ ಆ ಕಡೆ ಒದ್ದಾಡ್ತಾ ಇದ್ದಾನೆ. ಮಂಜುಗೆ ಅವರ ಭಾವನಿಂದ ಬಂಗಾರದ ಉಡುಗೊರೆ. ಬಂಗಾರದ ಮನುಷ್ಯನಿಗೆ ಬಂಗಾರದ ಉಡುಗೊರೆ. ಶುಭವಾಗಲಿ. ಕಂಗ್ರಾಚ್ಯುಲೇಷನ್ ಮಂಜು.
ಶುಕ್ಲಾಯ ಭರದ್ರಾಯ ವಿಷ್ಣುವಾಯ ಓಂ ಲಕ್ಷ್ಮೀ ನರಸಿಂಹ ಸ್ಥಾಪನಾಯ ಓಂ ಲಕ್ಷ್ಮಿಯೇ ನಮಃ ಓಂ ಗಣೇಶಾಯ ನಮಃ. ಈಗ ತೊಟ್ಟಿಲು, ಮಗುವನ್ನ ಅದರಲ್ಲಿ ಕೂರಿಸಿ ಆಡಿಸಲು ತೊಟ್ಟಿಲು. ಮಗುವಿಗೆ ನಾಮಕರಣ, ಮಗುವಿಗೆ ಏನಿದು ಇಷ್ಟೊಂದು ಕಲರ್ ಆಗಿದೆ ಅಂತ. ಈಗ ಮಾತಾ ಪಿತ್ರರಿಗೆ ಪೂಜೆ. ಮಾತೃಭ್ಯಾಯ ನಮಃ, ಪಿತೃಭ್ಯಾಯ ನಮಃ, ಓಂ ಮಾತಾ ಪಿತೃಭ್ಯಾಯ ನಮಃ, ಓಂ ಗುರುದೇವಭ್ಯಾಯ ನಮಃ, ಓಂ ಋಷಿ ದೇವತಾಯ ನಮಃ, ಓಂ ಬಂಗಾರ ತೀರ್ಥಾಯ ನಮಃ, ಓಂ ಮಂಗಳ ಮುಷ್ಟ್ಯಾಯ ನಮಃ, ಓಂ ಕುಂಕುಮಾಯ ನಮಃ, ಓಂ ಪುಷ್ಪಾಯ ನಮಃ, ಓಂ ಶುಕ್ಲಾಯ ನಮಃ, ಓಂ ಪುಷ್ಪಕಲಂಕಾರಾಯ ನಮಃ, ಓಂ ಆತ್ಮಶುದ್ಧಿಯಾಯ ನಮಃ, ಓಂ ಪಿತೃಭ್ಯಾಯ ನಮಃ, ಓಂ ಅರ್ಶನ ಕುಂಕುಮ ತಿಲಕಾಯ ನಮಃ, ಓಂ ಪುಷ್ಪಾಯ ನಮಃ, ಓಂ ಕುಶ್ಯಾಯ ನಮಃ. ತಾಯಿ ತಂದೆ ಸುಕಲ ಸುಖಿ ಭವಂತಾಯ ನಮಃ, ದೀರ್ಘಾಯುಷ್ಮಾನ್ ಭವಾಯ ನಮಃ, ಪುತ್ರ ಪುತ್ರಿ ಪ್ರಾಪ್ತರಸ್ತು ಶೀಘ್ರಮಾಯ ನಮಃ, ಅಮ್ಮ ಕಲ್ಯಾಣ ಮಸ್ವಾಯ ನಮಃ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮಗುವಿಗೆ ಮಧುಪಾನ, ತಂದೆ ಮಗುವಿಗೆ ಮಧುಪಾನ, ಮಧುವನ್ನು ಓ ಮಧುವಾತಾರಿದಾಯತೆ, ಓ ಮಧು ಸೇವನ ಪುತ್ರೇ ಮಧು ಇಷ್ಟವೇ ನಮಃ, ಓ ಪಂಚಾಮೃತ ಸೇವನೆ ಆಯಿತು. ಮಗುವಿಗೆ ಈಗ ನಾಮಕರಣ, ನಾಮವನ್ನಿಡಲು ಸೋದರ ಮಾವ ಬಂದಿದ್ದಾನೆ. ಸೋದರ ಮಾವನಿಗೆ ತಿಲಕವನ್ನಿಟ್ಟು ಹೂವಿನಾರವನ್ನು ಹಾಕಿ ಅವರನ್ನ ಬರಮಾಡಿಕೊಳ್ಳಬೇಕು. ಈಗ ಮಗುವಿನ ಸೋದರ ಮಾವರಿಗೆ ತಿಲಕ, ಅವರಿಗೆ ವಿಜಯಮಾಲೆ. ಈಗ ಮಗುವಿಗೆ ಅವ್ರು ಕರೀತಾ ಇರೋದು ಸಮರ್ಥಗೌಡ, ಸಮರ್ಥಗೌಡ, ಸಮರ್ಥಗೌಡ. ಮಗು ನೀನ್ ಹೇಗಾಗ್ಬೇಕು ಅಂದ್ರೆ, ನಮ್ಮದೊಂದು ಹಾಡಿದೆ, ನೀನ್ ಹೆಂಗಿರ್ಬೇಕು ಅಂದ್ರೆ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ನಮ್ಮ ಕಡೆಯಿಂದ ಆರೈಕೆ. ಸಮರ್ಥಗೌಡ, ನೀನು ಸಮರ್ಥವಾಗಿ ಎಲ್ಲವನ್ನು ಸಮರ್ಥಿಸಬೇಕು. ಎಷ್ಟು ಸಮರ್ಥನಾಗಬೇಕು ಅಂದ್ರೆ, ನೀನೇ ಸಮರ್ಥ ಅನ್ನಬೇಕು. ಸಮರ್ಥನಿಗೆ ಹೂವಿನ ಮಾಲೆ ಇಷ್ಟವಾಗಲಿಲ್ಲ, ಕಿತ್ತು ಬಿಸಾಕುತ್ತಿದ್ದಾನೆ. ತೆಗೀರಿ, ಬೇಡ ಇರಲಿ, ಪೂಜೆ ಆಗೋವರೆಗೂ ಇರಳಪ್ಪ, ಇರಲಿ. ಈಗ ಆಶೀರ್ವಾದ, ಅಕ್ಷತೆ ಹಾಕಿ ಮಗುವನ್ನು ಆಶೀರ್ವಾದ ಮಾಡುತ್ತಿದ್ದಾರೆ. ಓಂ ಓಂ ಬಲಿಷ್ಠನಾಯ ನಮಃ, ಓಂ ಭೀಮನಷ್ಟು ತಾಕತ್ತನಾಯ ನಮಃ, ಓಂ ಗಟ್ಟಿ ಮುಷ್ಟಿ ಪುತ್ರನಾಗು ಎಂದು ಎಲ್ಲರೂ ಆಶೀರ್ವಾದ ಮಾಡುತ್ತಿದ್ದಾರೆ. ದೇವ ದೇವತೆಗಳು, ಗಾನ ಗಂಧರ್ವರಿಂದ, ಕಿನ್ ಪುರುಷರಿಂದ ಆಶೀರ್ವಾದವನ್ನು ಪಡೆದಿರುವ ಮಗನಿಗೆ, ಮಂಜು ನಿನ್ನ ಮಗನಿಗೆ ಕಲ್ಯಾಣವಾಗಲಿ. ಈಗ ಸಮರ್ಥ ಗೌಡನ ಹೆಸರು ಇಲ್ಲಿದೆ ನಾಮಫಲಕದಲ್ಲಿ. ಈಗ ಅದನ್ನು ತೋರಿಸುತ್ತಿದ್ದಾರೆ ಮಂಜು. ನೋಡಿ ಎಷ್ಟು ಚಂದ ಕಾಣಿಸುತ್ತಿದೆ. ಸಮರ್ಥ ತಮಸ ಸಮರ್ಥ ಗೌಡನಿಗೆ ಜಯವಾಗಲಿ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇವತ್ತಿನ ನಾಮಕರಣದಲ್ಲಿ ಮಗುಗೆ ಹೆಸರಿಟ್ಟಿರೋದು ಸಮರ್ಥ ಗೌಡ ಅಂತ. ಶುಭವಾಗಲಿ. ನೀವು ಕಾಮೆಂಟ್ ಮಾಡಿ ಅವನ ಹೆಸರಿಗೆ, ಆ ಹೆಸರನ್ನ ಇನ್ನಷ್ಟು ಶಕ್ತಿ ಬರೋ ಹಾಗೆ ಆಶೀರ್ವಾದ ಮಾಡಿ. ಈಗ 3 ಜನ ಮುತ್ತೈದರಿಂದ ಮಗುವಿಗೆ ಆರತಿ ಅಲಂಕಾರ. ಆರತಿ ಎತ್ತಿರೇ ಮಂಜು ಮಗನಿಗೆ. ಐವರು ಏನೋ ಮಂತ್ರಗಳು ಹೇಳ್ತಾರೆ. ಓಂ ಕೃಷ್ಣ ಬಬ್ಯಾಯ ನಮಃ, ಕೃಷಿ ದೇವತಾಯ ನಮಃ ಅಂತ ಹೇಳ್ಬಿಟ್ಟು, ನನಗೆ ಬರ್ತಾ ಇಲ್ಲ, ಐವರ ಹೇಳ್ತಾ ಇದಾರೆ, ಹೇಳಿ. ತಿಲಕವನ್ನು ಇಟ್ಟು ಇಲ್ಲಿ ಪೂಜೆ ಕಾರ್ಯಕ್ರಮ. ಮಕ್ಕಳಿಗೆ ಆಟವೋ ಆಟ, ಆಟದಲ್ಲಿ ಇರುವುದು ಮಹಾಶಕ್ತಿ. ನಿಮ್ ಪಾಡಿಗೆ ನೀವು ಪೂಜೆ ಮಾಡ್ಕೊಡ್ರಪ್ಪ, ನನ್ನ ಪಾಡಿಗೆ ನಾನು ಆಟ ಆಡ್ಕೊತೀನಿ ಅಂತ ಇಲ್ಲಿ ಆಟದಲ್ಲಿ ವ್ಯಸ್ತವಾಗಿರುವ ಮಗು. ಈಗ ಮಧ್ಯಾಹ್ನ ಆಯ್ತು, 12 ಗಂಟೆಗೆ ನಾನು ಪರಿವಾರ ಸಮೇತ ಊಟಕ್ಕೆ ಹೊರಟಿರೋದು. ಅಂದ್ರೆ ಈಗ ನಾನು ಕೋಲಾರ್ಗೆ ಹೋಗಿ ಮಗುಗೋಸ್ಕರ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನ. ಆ ಗಿಫ್ಟ್ ಅನ್ನ ಇನ್ನು ಕೊಟ್ಟು ನಂತರ
ಈ ಗಿಫ್ಟ್ ಏನ್ ಗೊತ್ತಾ, ಕೋಲಾರ್ಗೆ ಹೋಗಿ ಇದನ್ನೇ ತಗೊಂಬಂದಿದ್ ನಾವು. ಏನಂದ್ರೆ ಇದ್ರಲ್ಲಿ ಗಾಳಿ ತುಂಬಿಟ್ಟು ಮಗುನ ಅದ್ರಲ್ಲಿ ಕೊಂಡಿಸ್ಬಿಟ್ಟು ನೀರಟ್ಟಿ ಅವನ್ನ ಅದ್ರಲ್ಲಿ ಆಟ ಆಡಕ್ ಬಿಡ್ಬೋದು. ಸ್ವಿಮ್ಮಿಂಗ್ ಪೂಲ್ ತರ, ಜಸ್ಟ್ ಲೈಕ್ ಸ್ವಿಮ್ಮಿಂಗ್ ಪೂಲ್. ಅವ್ನ ಇದ್ರಲ್ಲಿ ಆಟ ಆಡ್ಬೋದು. ಬಿಸ್ನಿ ನೀರನ್ನ ಹಾಕಿ ಇಲ್ಲ ಹಂಗೆ ಆಟ ಆಡಕ್ ಬಿಡ್ಬೋದು. ಚೆನ್ನಾಗಿದೆ. ಒಂದು 8 ತಿಂಗಳಿಂದ 9, 1 ವರ್ಷ 2 ವರ್ಷ ಮಗುಗೆ ಇದು ತುಂಬಾ ಚೆನ್ನಾಗಿರುತ್ತೆ ಆಟ ಆಡ್ಕೊಳಕ್ಕೆ. ಹಾಗಾಗಿ ನಾವು ಇದು ತಗೊಂಡ್ಬಂದಿದ್ದೀನಿ. ಇದರಲ್ಲಿ ಇದಕ್ಕೆ ಗಾಳಿ ತುಂಬಬೇಕು. ಸೈಕಲ್ ಪಂಪ್ ಇರುತ್ತಲ್ಲ, ಅದರಿಂದ ಗಾಳಿ ತುಂಬಿದ್ರೆ ಈಸಿ ಆಗುತ್ತೆ. ಮಂಜು, ಕಂಗ್ರ್ಯಾಚುಲೇಷನ್ ಮೇಡಮ್, ಕಂಗ್ರ್ಯಾಚುಲೇಷನ್. ಈಗ ಮಂಜು ಮನೆಯಲ್ಲಿ ನೆಕ್ಸ್ಟ್ ಶುಭ ಕಾರ್ಯ ಅಂದ್ರೆ ಅದು ಮಾಲಾ ಸಿಸ್ಟರ್ ಅವ್ರ ಮದ್ವೆ. ಎಸ್, ಆಲ್ ದ ಬೆಸ್ಟ್. ಮದುವೆಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಏನೇ ಕಾರ್ಯಕ್ರಮಗಳಲ್ಲಿ ಊಟ ಯಾಕೆ ಹಾಕ್ತಾರೆ ಹೇಳಿ? ಅದಕ್ಕೆ ಒಂದು ಉದಾಹರಣೆ ಇದೆ. ಏನ್ ಗೊತ್ತಾ, ಇವಾಗ ಮದ್ವೆಗೆ ಬಂದಿರೋರಿಗೆ 1 kg ಬಂಗಾರ ಕೊಟ್ರಿ ಅಂತ ಇಟ್ಕೊಳ್ಳಿ. ಅವ್ರಿಗೆ ಏನ್ ಅನ್ಸುತ್ತೆ, ಕೆಲವ್ರಿಗೆ 1 kg ಕೊಟ್ರೆ, ಇನ್ನೊಂದು ಅರ್ಧ kg ಕೊಟ್ರೆ ಚೆನ್ನಾಗಿರುತ್ತಲ್ಲಪ್ಪ ಅಂತ ಆಸೆಗೆ ಕೊನೆ ಇರಲ್ಲ. ಆದ್ರೆ ಊಟ ಒಂದ್ಸಲಿ ಹೊಟ್ಟೆ ತುಂಬಾ ತಿನ್ಬಿಟ್ರಂದ್ರೆ ನೀವ್ ಏನ್ ಕುದ್ರು ಬೇಡಪ್ಪ, ನಂಗೆ ಸಾಕಪ್ಪ, ತೃಪ್ತಿ ಆಯ್ತು ಅಂತ ಅನಿಸ್ತಾರೆ. ಅದಕ್ಕೋಸ್ಕರ ಮನುಷ್ಯನಿಗೆ ಬಂದಿರೋ ಕಾರ್ಯಕ್ರಮದಿಂದ ತೃಪ್ತಿಯಾಗಿ ಹೋಗ್ಬೇಕು ಅಂದ್ರೆ ಊಟ ಹೊಟ್ಟೆ ತುಂಬಾ ಹಾಕ್ಬೇಕು. ಆ ಒಂದು ಕೆಲ್ಸನೇ ಮಂಜು ಮಾಡ್ತಾ ಇರೋದು. ಒಳ್ಳೆ ಅದ್ಭುತವಾದ ಊಟ ಚೆನ್ನಾಗಿ ಮಾಡಿದ್ದಾರೆ. ಪಾಯಸ, ಪಲಾವು, ಒಬ್ಬಟ್ಟು, ಮೈಸೂರು ಪಾಕು ಮತ್ತು ಎಲ್ಲಾ ಪದಾರ್ಥಗಳು ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ಯಾಟ್ರಿಂಗ್ ಆರ್ಡ್ರು. ನಿಮ್ಗೆ ಈ ಕ್ಯಾಟ್ರಿಂಗ್ ಆರ್ಡರ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ GRG ಅಂತ ಕ್ಯಾಟ್ರಿಂಗ್ ಮಾಡಿರೋರು. ಇವ್ರ ಹೆಸರು ಗೋಪಿ ಅಂತ. ಫೋನ್ ನಂಬರ್ ಎಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಕಾಂಟ್ಯಾಕ್ಟ್ ಬೇಕಾದ್ರೆ ಮಾಡ್ಕೊಳ್ಳಿ. ಒಳ್ಳೆ ಅದ್ಭುತವಾದ ಊಟ, ಚೆನ್ನಾಗಿತ್ತು. ಸ್ವಾದಾಗ್ಯ ಅಂದ್ರೆ ಒಳ್ಳೆ ರುಚಿಯಾದ ಊಟ ನನಗೆ ಸಿಕ್ತು. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ತಂದೆ ನನಗೆ ಒಂದು ಸ್ಟೋರಿ ಹೇಳಿದ್ರು. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆತನು ತನ್ನ ಮಗಳ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡಿಸಿದ್ದ. ಎಷ್ಟು ಅದ್ದೂರಿಯಾಗಿ ಮಾಡಿಸಿದ ಅಂದ್ರೆ, ಊಟ ಮಾಡಿದ್ಮೇಲೆ ಜನಗಳಿಗೆ ತುಪ್ಪದಲ್ಲಿ ಕೈ ತೊಳಿಬೇಕು ಅನ್ನೋಷ್ಟು ವ್ಯವಸ್ಥೆ ಮಾಡಿಟ್ಟಿದ್ದ. ಆದ್ರೆ ಜನಗಳು ಹೇಳಿದ್ರಂತೆ, ನೋಡಪ್ಪ ಅವನಿಗೆ ಎಷ್ಟು ಶ್ರೀಮಂತ ಆದ್ರೆ ಏನು, ಕೈ ತೊಳೆಯಕ್ಕೆ ನೀರ್ ಗತಿ ಇಲ್ಲ, ತುಪ್ಪ ಇಟ್ಟಿದ್ದಾನೆ ಅಂತ ಹೇಳಿದ್ರಂತೆ. ಅಂದ್ರೆ ಯೋಚನೆ ಮಾಡಿ ಜನಗಳು ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ. ಇದು ಕ್ಯಾಟ್ರಿಂಗ್ ಟೀಮು. ನಮ್ಮ ಪುಟ್ಟಣ್ಣ ಅವರು ಬಾಳೆಗೊನೆ ತಗೊಂಡ್ಬರ್ತಾ ಇದ್ದಾರೆ, ತಗೊಳ್ಳಿ ಅಂತ. ಬಾಳೆಗೊನೆ ಬೇಡ. ಈಗ ನಮ್ಮ ಆಂಟಿ ಅವರ ಪರಿವಾರ ಸಮೇತವಾಗಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಖುಷಿ